ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಬೆಳಗಾವಿಗೆ ಕರೆತರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾ ಕೋರ್ಟ್ ಆವರಣದಲ್ಲಿ ಈಗ ವಕೀಲರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೆಳಗಾವಿಗೆ ಕರೆತರಲಾಗ್ತಾ ಇದೆ, ಹಾಗಾಗಿ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾ ಕೋರ್ಟ್ ಆವರಣದಲ್ಲಿ ವಕೀಲರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸಿಟಿ ರವಿ ಪರ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ತಯಾರಿ ನಡೀತಾ ಇದೆ. ಬೇಲ್ ಅರ್ಜಿಗೆ ಬೇಕಾದಂತಹ ದಾಖಲೆಗಳೆಲ್ಲವನ್ನು ಕೂಡ ಈಗ ವಕೀಲರು ಸಿದ್ಧಪಡಿಸಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ಬೆಂಗಳೂರಿಗೆ ರವಾನೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗ ಬೆಳಗಾವಿ ಕರೆತರ್ತಾ ಇದ್ದಾರೆ ಸಿಟಿ ರವಿ ಅವರನ್ನ. ಅಲ್ಲಿ ಬೆಳಗಾವಿ ಜಿಲ್ಲಾ ಕೋರ್ಟ್ ಆವರಣದಲ್ಲಿ ವಕೀಲರು ಈಗ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಈ ಬೇಲ್ ಪಿಟಿಷನ್ ಹಾಕೋದಕ್ಕೆ, ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವೆಲ್ಲ ಅರ್ಜಿಗಳಾಗಿರ್ಬೋದು, ಏನೆಲ್ಲ ಬೇಕು ಆ ಎಲ್ಲ ರೀತಿಯಲ್ಲೂ ಕೂಡ ಈಗ ವಕೀಲರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಅಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಬರಬಹುದು ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಮುಂದಿನ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಜಿಲ್ಲಾ ಕೋರ್ಟ್ಗೆ ಅಲ್ಲಿ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ. ಅದರ ಜೊತೆಯಲ್ಲಿ ವಕೀಲರು ಕೂಡ ಈಗ ಅರ್ಜಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬೇಲ್ ಅರ್ಜಿ ಹಾಕುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕಾಗದ ಪತ್ರಗಳು ಬೇಕು, ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಈಗ ಪೊಲೀಸರು ವಕೀಲರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಇನ್ನು ವಕೀಲರು ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊಳ್ತಾ ಇದ್ದಾರೆ. ವಕೀಲರ ಜೊತೆಯಲ್ಲಿ ಈಗ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಮಾತುಕತೆಯನ್ನ ನಡೆಸಿದ್ದಾರೆ. ಏನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದಂಥ ಆರೋಪದಡಿ ಈಗಾಗಲೇ ಬಂಧನಕ್ಕೊಳಗಾದಂಥ ಸಿಟಿ ರವಿ ಅವರು ಬೆಳಗಾವಿ ಕೋರ್ಟ್ಗೆ ಆಗಮಿಸ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಮಾಹಿತಿ ಬರ್ತಾ ಇದೆ. ಅದರಂತೆ ಅವರಿಗೆ ಬೇಲ್ ಕೊಡಿಸಬೇಕು ಅಂತೇಳಿ ಒಂದು ಈಗಾಗಲೇ ಬೆಳಗಾವಿಯ ವಕೀಲರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ರಿ ಬೆಳಗಾವಿಯ ಅನೇಕ ವಕೀಲರು ಸಹ ಅವರಿಗೆ ಬೇಲ್ ಅಪ್ಲಿಕೇಶನ್ ಈಗಾಗಲೇ ಹಾಕಲು ಒಂದು ರೆಡಿ ಆಗಿದ್ದಾರೆ. ನಮ್ಮ ಜೊತೆ ಮಾತನಾಡಲು ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರಾದಂಥ MB ಜಗ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಯಾಕೆ ಸರ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ, ಇಲ್ಲಿವರೆಗೂ ಸರ ಕೋರ್ಟಿಗೆ ಅವ್ರನ್ನ ಹಾಜರುಪಡಿಸಿಲ್ಲ. ಇಡೀ ಒಂದು ಜಿಲ್ಲೆ ಅಂತ ಅವ್ರನ್ನ ಒಂದು ಕರೆದುಕೊಂಡು ತಿರುಗಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? Sir, being a lawyer, this is an unprecedented thing happened in Belgium history. ನಾವು ಎಲ್ಲ TV ಮಾಧ್ಯಮಗಳ ಮುಖಾಂತರ ಗೊತ್ತಾಯಿತು. He was physically, literally lifted by the police. And thereafter, ಇಡೀ ರಾತ್ರಿ ತುಂಬ ಅವರನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋದರು ಏನು ಅಂತ ಬೇರೆ ಬೇರೆ ಸುದ್ದಿಗಳು ಬರ್ತಾ ಇವೆ. ಖಾನಾಪುರ ಕರ್ಕೊಂಡು ಹೋದರು, ಅದರ ನಂತರದಲ್ಲಿ ರಾಮದುರ್ಗಕ್ಕೆ ಕರ್ಕೊಂಡು ಹೋದರು, ಲೋಕಾಪುರಕ್ಕೆ ಕರ್ಕೊಂಡು ಹೋದರು, ಯಾದವಾಡ ಕರ್ಕೊಂಡು ಹೋದರು, ಮುಂದೆ ಹುಲ್ಕೊಂದು ಕಟ್ಕೋಳು, ಆನಂತರ ಏನೋ ಈಗ ಅಂಕಲಿ ಬಂದಿದ್ದಾರೆ ಅಂತ ಸುದ್ದಿದೆ. ಥಿಂಗ್ ಈಸ್ ದ್ಯಾಟ್ ನೀವು ಅರೆಸ್ಟ್ ಮಾಡಿದರೆ ಇಷ್ಟರಲ್ಲಿ ಅವರನ್ನು ಹಾಜರು ಮಾಡಬೇಕಾಗಿತ್ತು ಅವರು ಕೋರ್ಟ್ಗೆ. The possible nearest time would be the framework under law to produce the arrested person. Moreover, he is a sitting representative of the people, MLA ಅವರು. ಅದರಲ್ಲಿ ಅವರು ಇಲ್ಲಿವರೆಗೂ ಯಾವುದೇ ನಿಖರವಾದಂಥ ಮಾಹಿತಿ ನಮಗೆ ಸಿಗ್ತಾ ಇಲ್ಲ. ಅವ್ರನ್ನ ಹಾಜರು ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು. ಅವರನ್ನು ಆನ್ ರೆಕಾರ್ಡ್ ಅರೆಸ್ಟ್ ಮಾಡಿದ್ದಾರೆ ಅನ್ನೋದೇನೆ ಇನ್ನೂ ಸಂಶಯ ಇದೆ ನಮಗೆ. ಆನ್ ರೆಕಾರ್ಡ್ ಅವ್ರನ್ನ ಮಾಡಿಲ್ಲ, ಬಟ್ ಇಲ್ಲಿಗಲಿ ಡಿ ಫ್ಯಾಕ್ಟೋ ಹಿ ಹ್ಯಾಸ್ ಬಿನ್ ಟೇಕನ್ ಇನ್ ಟು ದೇರ್ ಕಸ್ಟಡಿ. ಸ್ವಲ್ಪ ಆತಂಕದ ವಾತಾವರಣ ನಿರ್ಮಿಸುವಂಥದ್ದು ಮತ್ತು ಇಡೀ ಲಾ ಆ್ಯಂಡ್ ಆರ್ಡರ್ ಎಲ್ಲೋ ಸಂಪೂರ್ಣವಾಗಿ ಕುಸಿತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅನ್ನುವಂಥ ಒಂದು ಆತಂಕ ಇದೆ ಎಲ್ಲರ ಮನಸ್ಸಿನಲ್ಲಿ. ಬೇಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಹೇಗೆ ಸರ್? ಅವರನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಮೂವ್ ದ ಬೇಲ್ ಅಪ್ಲಿಕೇಶನ್ ಇಮಿಡಿಯೇಟ್ಲಿ. ನಮ್ಮ ತಂಡ ಇದರಲ್ಲಿ ಎಲ್ಲರೂ ತಯಾರು ಮಾಡ್ಕೊಂಡಿದ್ದಾರೆ, ನಮ್ಮೆಲ್ಲ ಲಾಯರು, ನಮ್ಮ ರಮೇಶ್. ಆ್ಯಂಡ್ ಮೋರೆವರ್ ದ ಅಫೆನ್ಸಸ್ ಅಲೇಜ್ಡ್ ಆರ್ ಪನಿಷಬಲ್ ಬೈ 3 years ಇಂಪ್ರಿಸನ್ಮೆಂಟ್. ಅವ್ರನ್ನ ಅರೆಸ್ಟ್ ಹೇಗೆ ಮಾಡಿದ್ರು ಅನ್ನೋದೇನೆ ನಮಗೆ ಒಂದು ದಿಗಿಲಾಗಿದೆ. ಯಾಕಂತ ಹೇಳಿದ್ರೆ ರಾಜಕೀಯ ಒಂದು ಮೇಲಾಟದಿಂದ ಈ ಥರ ಆಗ್ತಾ ಇದೆ ಅಂತ ಹೇಳ್ತಾರೆ. ಟು ದ ಆನ್ ದ ಫೇಸ್ ಆಫ್ ದ ಕೇಸ್ ನಿನ್ನಿಂದ ನಡೀತಾ ಇರುವಂಥ ಪ್ರಹಸನಗಳನ್ನು ನೋಡಿದರೆ ಇದರಲ್ಲೇನೋ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಕಾಣಿಸ್ತಾ ಇದೆ. ಇಟ್ ಈಸ್ ಟೋಟಲಿ ಹೈ ಹ್ಯಾಂಡೆಡ್ನೆಸ್ ಆಫ್ ದ ಕರ್ನಾಟಕ ಗೌರ್ಮೆಂಟ್. ದೇ ಆರ್ ನಾಟ್ ಸಪೋಸ್ ಟು ಡೂ ಲೈಕ್ ದ್ಯಾಟ್. ಅವರು ಸದನದಲ್ಲಿಂದನೇ ಅಲ್ಲಿಂದನೇ ಎತ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಸುದ್ದಿನೂ ಇದೆ.
and he is being the MLA of the Karnataka, MLC of the Karnataka Legislative Council, the permission of the Deputy Speaker is also necessary to arrest him. ಅದನ್ನು ಮಾಡಿದಾರೋ ಎಲ್ಲೋ ಅನ್ನೋದ್ರ ಬಗ್ಗೆನೂ ಯಾವುದೇ ನಿಖರವಾದ ಮಾಹಿತಿ ಬರ್ತಾ ಇಲ್ಲ. ಇವಿಷ್ಟು ಸುಪ್ರೀಂ ಕೋರ್ಟ್ ವಕೀಲರಾದಂಥ MB ಜಿರ್ಲಿ ಅವರ ಮಾತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.